ಏನ್ ಸೂಪರ್ ಮೋಟು ಪತ್ಲು ಇದನ್ನ 1000 ಕಾರ್ ಮೇಲೆ ಹಾರಿಸಿ ನಾನು ವರ್ಲ್ಡ್ ರೆಕಾರ್ಡ್ ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಏನಂತೀರಾ? ನೀವು ಇದನ್ನ ಪಳಪಳ ಅಂತ ಹೊಳೆಯೋ ತರ ಮಾಡ್ಬೇಕು. ಓಕೆ ಓಕೆ ಸರ್. ಇದು 5 ಕೋಟಿ ರೂಪಾಯಿ ಬೈಕು. ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ದಂಡ ನೀವೇ ಕಟ್ಕೊಡ್ಬೇಕಾಗುತ್ತೆ. ನೀವೇನು ಯೋಚನೆ ಮಾಡ್ಬೇಡಿ, ಈ ಬೈಕ್ ನ ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತೇವೆ. ಇನ್ನೊಂದ್ ಸ್ವಲ್ಪ ಹೊತ್ನಲ್ಲಿ ನೀನು 100 ಕಾರ್ಗಳ ಮೇಲೆ ಈ ಬೈಕ್ ನ ಹಾರಿಸ್ಬೇಕು. ಬಾರ್ ಎಷ್ಟು ತಗೋ. ಎಂತ ಕೆಲಸ ಅಲ್ವಾ? ಪತ್ಲು ಸಖತ್ತಾಗಿದೆ ಗಾಡಿ. ನಾವೊಂದು ರೈಡ್ ಹೋಗ್ಬಿಡೋಣ ಟ್ರಯಲು. ಅಯ್ಯೋ ಬೈಕ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ 5 ಕೋಟಿ ರೂಪಾಯಿ ದಂಡ ಕಟ್ಬೇಕಲ್ಲಪ್ಪ. ಅಯ್ಯೋ ಏನೂ ಆಗೋದಿಲ್ಲ, ಒಂದೇ ಒಂದ್ಸರಿ ಇದ್ರಲ್ಲಿ ಒಂದು ರೌಂಡ್ ಹಾಕೊಂಡ್ಬರೋಣ ಬಾರೋ. ಯಾರಿಗ್ ಗೊತ್ತೋ ಮತ್ತೆ ಇಂಥ ಚಾನ್ಸ್ ನಮ್ಗೆ ಸಿಗುತ್ತೋ ಇಲ್ವೋ, ನಾವು ನೋಡ್ತೀವೋ ಇಲ್ವೋ ಇಂಥ ಬೈಕ್ ನ ಅಲ್ವೇನೋ. ಸಕ್ಕತ್ತಾಗಿದೆ. ಆಯ್ತು ನಡಿಯಪ್ಪ, ಆದ್ರೆ ಚಿಕ್ಕ ರೌಂಡ್ ಹೋಗೋಣ. ಆಯ್ತು. ಮೊದ್ಲು ಒಳ್ಳೆ ಬಿಸಿ ಬಿಸಿ ಸಮೋಸ ತಿನ್ನೋಣ. ಅಯ್ಯೋ ಈ ಬೈಕು ನಿಲ್ತಾನೆ ಇಲ್ಲ ಕಣಪತ್ಲು, ಬ್ರೇಕ್ ಹಿಡಿತಾ ಇಲ್ಲ. ಅಯ್ಯೋ ಇಗ್ನಿಷನ್ ಆಫ್ ಮಾಡು, ಬೈಕ್ ನಿಂತೋಗ್ಲಿ. ಅಯ್ಯೋ ಕೀನೇ ಕಾಣ್ತಿಲ್ಲ ಕಣೋ, ಮತ್ತೆ ಇಂಜಿನ್ ಎಲ್ಲಿಂದ ಸ್ಟಾಪ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಂಗೆ. ಪತ್ಲು ಬೇಗ ಏನಾದ್ರು ಯೋಚನೆ ಮಾಡೋ, ಹೊಟ್ಟೆಲ್ ಬೇರೆ ಇಟ್ಟಿಲ್ಲ ನಂಗೆ. ಐಡಿಯಾ, ಚಿಂಗಮ್ ಸರ್ ನ ಬರಕ್ ಹೇಳ್ತೀನಿ, ಅವರು ಗೊತ್ತಿರುತ್ತೆ ಬೈಕ್ ನ ಹೆಂಗ್ ನಿಲ್ಲಿಸ್ಬೇಕು ಅಂತ. ಹಲೋ ಚಿಂಗಮ್ ಸರ್. ಅಯ್ಯೋ ಬೈಕ್ ನಿಲ್ಕೊಳ್ತಾನೆ ಇಲ್ವಲ್ಲ ಬೈಕು. ಚಿಂಗಮ್ ಸರ್ ಕಾಪಾಡಿ ಸರ್, ಈ ಬೈಕು ನಿಲ್ತಾನೆ ಇಲ್ಲ. ಓಯ್ ವೈಫ್ ಹಿಯರ್ ವೆನ್ ಚಿಂಗಮ್ ಸರ್ ಹಿಯರ್. ಜಂಪ್, ನೀಬ್ರು ನನ್ನ ಬೈಕ್ ಮೇಲೆ ಜಂಪ್ ಮಾಡಿ ಈಗಲೇ. ಅಯ್ಯೋ ನಾವೀಗ ಮಾಡೋ ಜಂಪ್ಗೆ 5 ಕೋಟಿ ರೂಪಾಯಿ ವ್ಯಾಲ್ಯೂ ಇದೆ. ಅಕಸ್ಮಾತ್ ಬೈಕ್ ಏನಾರು ಆದ್ರೆ ನಾವು ದಂಡ ಕಟ್ಬೇಕಾಗುತ್ತೆ. ಅದು 5 ಕೋಟಿ ರೂಪಾಯಿ ಚಿಂಗಮ್ ಸರ್. ಅಯ್ಯಯ್ಯಮ್ಮ, 5 ಕೋಟಿ ಬೈಕಾ? ನಾನು ಈಗಲೇ ಬರ್ತೀನಿ, ನಾನು ಇದನ್ನ ಸ್ಟಾಪ್ ಮಾಡ್ತೀನಿ. ಅಯ್ಯಮ್ಮ, ಇದರಲ್ಲಿ ನನ್ನ ಕಾಲು, ನನ್ನ ಬೈಕು. ಅಯ್ಯಪ್ಪ, ಅಯ್ಯೋ ಆಗ್ತಿಲ್ಲ. ಲೋ ಹತ್ರ ಬಂದ್ರು. ಅಯ್ಯೋ ನಿಲ್ಸಕ್ ಬಂದಿದ್ರೆ ನಿಮ್ಮನ್ನ ಸರ್ ಕರಿತಾ ಇದ್ವಿ. ನಮ್ಮ ಮಾತು ಕೇಳ್ತಾನೆಲ್ಲ, ಇಷ್ಟ ಬಂದ್ ಕಡೆ ಅಲ್ಲಿ ಇಲ್ಲಿ ನುಗ್ತಾನೆ ಇದೆ. ಇದು ಏನ್ ಮಾಡ್ಲಿ, ಹೆಂಗ್ ನಿಲ್ಸ್ಲಿ? ನನಗನ್ಸುತ್ತೆ ಇದು ಆಟೋಮೆಟಿಕ್ ಬೈಕು ಅಂತ. ಅದ್ರಷ್ಟೇ ಓಡುತ್ತೆ, ಅದ್ರಷ್ಟೇ ನಿಂತೋಗುತ್ತೆ. ಅಯ್ಯೋ ಅಯ್ಯಮ್ಮ, ನಿಲ್ಸ್ರು, ಇಲ್ಲಿಂದ ಬಡ್ಕೊಳ್ತಾನೆ ಇದೀನಿ. ಎದುರುಗಡೆ ಕಂಬ ಇದೆ ಕಣ್ರು, ನಿಲ್ಲಿಸ್ರು. ಅಯ್ಯಯ್ಯೋ ಚಿಂಗಮ್ ಸರ್, ಕಂಬ ಇದೆ ಸರ್. ನಾನು ಆಗ್ಲಿಂದ ಅದನ್ನ ಹೇಳ್ತಾ ಇರೋದು, ಕಂಬ ಇದೆ ಕಣ್ರು, ನಿಲ್ಲಿಸ್ರು ಅಂತ. ನನ್ ಮಾತು ಕೇಳ್ತಾ ಇಲ್ವಲ್ರು ನೀವು? ಅಯ್ಯಯ್ಯೋ ಅಮ್ಮ, ಅಯ್ಯೋ ಫೋಟೋ ಏನೋ ಯೋಚನೆ ಮಾಡು. ಯಾವಾಗ್ಲೂ ನಿನ್ನಿಂದ ತಗಲಾಕಳ್ತಾನೆ ಇರ್ತೀನಲ್ಲಪ್ಪ ನಾನು. ಒಳ್ಳೆ ಕಥೆ ಆಯ್ತು. ಖಾಲಿ ಹೊಟ್ಟೆ ಬಾಯಿ, ಇನ್ನೊಂದ್ಸರಿ ನಿನ್ನ ಹೊಟ್ಟೆ ಬಗ್ಗೆ ಮಾತಾಡಿದ್ರೆ ಹೊಡೆದಾಕ್ಬಿಡ್ತೀನಿ. ಇಲ್ಲಿ ನಮ್ಮ ಜೀವ ಹೋಗ್ತಾ ಇದೆ, ಇವನು ಹೊಟ್ಟೆ ಬಗ್ಗೆ ಯೋಚನೆ ಇವನಿಗೆ. ಏನ? ಹಲೋ ಡಾಕ್ಟರ್ ಮುನ್ಸ್ವಾಮಿ. ನೋಡಪ್ಪ ಗಸಗಸೆ, ಬೈಕ್ ಈ ಕಡೆ ಬಂದಾಗ ನಾವು ಅದ್ರ ಮೇಲೆ ಜಂಪ್ ಮಾಡ್ಬಿಡೋಣ. ಆಮೇಲೆ ನಾನು ಯೋಚನೆ ಮಾಡ್ತೀನಪ್ಪ ಬೈಕ್ ಹೆಂಗ್ ನಿಲ್ಸೋದು ಅಂತ. ಓ ಮೈ ಗಾಡ್, ಈ ಮೋಟೋ ಯಾವಾಗಲೂ ಏನಾದರೂ ಒಂದು ಪ್ರಾಬ್ಲಮ್ ಮಾಡ್ತಾನೆ ಇರ್ತಾನೆ. ನನಗೆ 20 ವರ್ಷದ ಅನುಭವದಲ್ಲಿ ನನಗೆ ಇಂಥ ಗೆಳೆಯ ಯಾವತ್ತೂ ಸಿಕ್ಕೇ ಇರಲಿಲ್ಲ ಡಾಕ್ಟ್ರೆ. ಬೈಕ್ ಬಂತು ಡಾಕ್ಟ್ರೆ, ನಾ ಜಂಪ್ ಮಾಡಿ. ಅಯ್ಯೋ ಡಾಕ್ಟರ್ ಮುನ್ಸ್ವಾಮಿ ಹಿಡ್ಕೊಳ್ರಿ ಗಟ್ಟಿಯಾಗಿ. ಅಯ್ಯಪ್ಪ
ಅಯ್ಯಯ್ಯೋ ಕಾಪಾಡಿ. ಓಡೋ ಬೈಕ್ ಹಿಡ್ಕೊಳ್ಳೋ ಮಟು. ಏನಪ್ಪ ಏನ್ ಬೇಕಾಗಿತ್ತು? ಗಾಡಿ ಬೇಕಾಗಿತ್ತು. ಅಯ್ಯಯ್ಯೋ ಅಯ್ಯಯ್ಯೋ ಸ್ಪೀಡ್ ಕಮ್ಮಿ ಮಾಡೋ. ಬೈಕಿಂದ ಬರ್ತಾ ಇದೆ, ಬೈಕ್ನ ಮೇಲೆ ಎತ್ಕೊಂಡ್ಬಿಡ್ತೀನಿ ನಾನು. ಅಯ್ಯೋ ಭಗವಂತ, ಬೈಕು ನಮ್ ಕೈಗೆ ಸಿಗಾಕ್ ಮಾಡಪ್ಪ. ನಾವು 5 ಕೋಟಿ 7 ಜನ್ಮ ಎತ್ತಿದ್ರು ವಾಪಸ್ ಕೊಡಕ್ಕಾಗಲ್ಲ. ಈ ಸ್ಯಾಂಡ್ ಬ್ಯಾಗ್ ಗಳಿಂದ ಬೈಕ್ ಏನೋ ಲಾಸ್ ಆಗೋದಿಲ್ಲ ಸರ್. ನೀವು ಡೋಂಟ್ ವರಿ ಮಾಡಬೇಡಿ, ಬೈಕ್ ನಿಂತೆ ನಿಲ್ಲುತ್ತೆ. ನಾನು ಪೊಲೀಸ್ ಟ್ರೈನಿಂಗ್ ನಲ್ಲಿ ಸ್ಯಾಂಡ್ ಬ್ಯಾಗ್ ಗಳನ್ನ ಯೂಸ್ ಮಾಡೋದನ್ನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಬೋರ್ಡ್ ಬದಲು ನಿಮಗೆ ಕಾನೂನು ಮೇಲೆ ಪ್ರಾಮಿಸ್, ನನ್ನ ಮೇಲೆ ಪ್ರಾಮಿಸ್, ಎಲ್ಲರ ಮೇಲೆ ಪ್ರಾಮಿಸ್. ಅಯ್ಯೋ ನಿಲ್ಸಕ್ ಬಂದಿದ್ರೆ ನಾವ್ ಯಾಕ್ರಿ ಸ್ವಾಮಿ ನಿಮ್ಮನ್ನ ಕರೀತಾ ಇದ್ವಿ? ಬೇಗ ಏನಾದ್ರು ಯೋಚನೆ ಮಾಡ್ರಿ. ಅಮ್ಮ ತಾಯೇ ನಿಂತ್ಕೊಳಮ್ಮ, ಯಾಕೆ ಹಿಂಗ್ ಆಟ ಆಡ್ತಾ ಇದ್ಯಾ? ನೀನ್ ನಿಂತ್ಕೊಂಡ್ಬಿಡು, ನಿನ್ಗೆ 10 ಲೀಟರ್ ಪೆಟ್ರೋಲ್ನ ಗಾಡಿಗೆ ತುಂಬಿಸ್ಬಿಡ್ತೀನಿ ಬಂಗಾರಿ. 10 ಲೀಟ್ರು ಓಕೆ? 10 ಲೀಟರ್ ಪೆಟ್ರೋಲ್ ಬಗ್ಗೆ ಏನು ಯೋಚನೆ ಮಾಡ್ತೀಯಾ? 5 ಕೋಟಿ ರೂಪಾಯಿ ಬಗ್ಗೆ ಯೋಚನೆ ಮಾಡಪ್ಪ ನೀನು. ಅಯ್ಯೋ ನನ್ನ ಕೈಯಲ್ಲಿ 5 ರೂಪಾಯಿ ದುಡ್ಡು ಇಲ್ಲ ಕಣೋ. ಇನ್ನು 5 ಕೋಟಿ ಬಗ್ಗೆ ನಾನು ಏನೇ ಯೋಚಿಸ್ಲೋ? ನಾನು ತಪ್ಪು ಮಾಡ್ಬಿಟ್ಟೆ. ನನ್ನ ಅಮ್ಮ ಅಜ್ಜಿ ನಿಂತ್ಕೋ ಪ್ಲೀಸ್, ನನ್ನ ಪ್ರೀತಿ. ಲೋಪ ಗಸಗಸೆ ನಿನ್ನ ಐಡಿಯಾ ವರ್ಕೌಟ್ ಆಗುತ್ತೇನು? ಓ ಮೈ ಗಾಡ್, ನೆಟ್ ಹಾಕಿ ಮೀನ್ ಹಿಡಿಯೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಇದು ಒಂದು ಬೈಕ್ ತಾನೆ, ಇದರಿಂದ ಏನು ತೊಂದರೆ ಆಗಲ್ಲ ಬಿಡಿ ಸರ್. ನನಗನ್ನಿಸ್ತಾ ಇದೆ ಆ ಬೈಕು ಇದ್ರಲ್ಲಿ ಸಿಕ್ಕಾಕೊಡಲ್ಲ ಅಂತ. ಅದು ಬರ್ತಾ ಇದೆ, ಇದನ್ನ ಗಟ್ಟಿಯಾಗಿ ಹಿಡಿರಿ. ಓಕೆ, ಗಟ್ಟಿಯಾಗಿ. ಅಯ್ಯಯ್ಯೋ ಈ ಮೋಟು ಬತ್ಲು ನನ್ನ ಬೈಕ್ ತಗೊಂಡು ಎಲ್ಲಿಗೆ ಹೋಗ್ಬಿಟ್ರು ಸರ್? ನಾನೀಗಲೇ ಪೊಲೀಸರು ಫೋನ್ ಮಾಡ್ತೀನಿ. ಹಲೋ ಚಿಂಗಮ್ ಸರ್, ನಮ್ದು ಮೊಬೈಲ್ಕು ಕಳ್ತನ ಆಗ್ಬಿಟ್ಟಿದೆ. ಆ ಮೋಟು ಪತ್ಲು ಅನ್ನೋರಿಬ್ರು ಅದನ್ನ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆದಷ್ಟು ಬೇಗ ನೀವು ನನ್ನ ಬೈಕ್ನ ಹುಡುಕೊಡಿ. ಹಲೋ 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 ಚಿಂಗಮ್ ಸರ್, ಚಾಂಪಿಯನ್ಶಿಪ್ ಶುರು ಆಗ್ಬಿಟ್ಟಿದೆ ಸರ್. ಆದಷ್ಟು ಬೇಗ ನನ್ನ ಬೈಕ್ ತಗೊಂಡ್ಬಿಡಿ ಸರ್. ಅಯ್ಯಪ್ಪ, ನಾವು ಬೈಕ್ ತರೋದ? ಬೈಕೇ ನಮ್ಮನ್ನ ತಗೊಂಡು ಹೋಗ್ತಾ ಇದೆ ಕಣ್ರಿ. ಅಂದ್ರೆ ಅಲ್ಲಿ ನೋಡು, ನೀನು ಬೈಕ್ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಫ್ರೆಂಡ್ಸ್, 100 ಕಾರು ಜಂಪ್ ಮಾಡೋದಕ್ಕೆ ಎಲ್ಲರೂ ನಿರಾಕರಿಸ್ತಾ ಇದ್ದಾರೆ. ಮತ್ತೆ ಕಳೆದ ಬಾರಿಯ ಚಾಂಪಿಯನ್ ಬೈಕು ಎಲ್ಲೋ ಕಾಣೆ ಆಗಿದೆ. ಅರೆ ಅರೆ ಅರೆ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಯಾರೋ ಬರ್ತಾ ಇದ್ದಾರೆ. ಯಾರೋ 100 ಕಾರ್ ಜಂಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಇದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ. ಬೇರೆಯವ್ರು ಹೆಂಗ್ ಆರಿಸ್ತಾರೆ? ಇದರಿಂದ ಯಾರ್ದೋ ಕೈವಾಡ ಇದೆ. ಅದು ಯಾಕೆ ಸಾಧ್ಯ ಇವ್ರು ಆರಿಸೋದಕ್ಕೆ? ಜಂಪ್ ಮಾಡಿದಾಯ್ತು, ಮುಂದಿನ ಗೇಮ್ಗೆ ಹೋಗೋಣ. ಸೂಪರ್ ಸೂಪರ್, ನೀವು ರೆಕಾರ್ಡ್ ಮಾಡಿಬಿಟ್ರಿ ಸರ್. ತಗೊಳ್ಳಿ ಸರ್, ನಿಮ್ಮ ಟ್ರೋಫಿ ನಿಮಗೆ ಕೊಡ್ತಾ ಇದ್ದೀವಿ. ನೀವು ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಸರ್. Thank you, thank you. ನನ್ನ ಬೈಕ್ ಕಳ್ತನ ಮಾಡ್ಕೊಂಡು ಹೋದ್ರು. ನಿಮ್ಮನ್ ಬಿಡಲ್ಲ,
ಈಗ ಬಾಯಿ ಮುಚ್ಕೊಂಡಿರು. ಈಗ ಅವರು ವರ್ಲ್ಡ್ ಚಾಂಪಿಯನ್. ನಿನ್ ಜೊತೆ ಯಾರು ಬರೋದಿಲ್ಲ. ನೋಡಿರಿ, ಈ ಟ್ರೋಫಿ ಜೊತೆ ಮೊಬೈಲ್ ಮೇಲೆ ಒಂದು ಫೋಟೋ ತೆಗೆಸ್ಕೊಂಡ್ಬಿಡೋಣ. ಎಲ್ರು ಬನ್ನಿ ಕೂತ್ಕೊಳ್ಳಿ. ಸೂಪರ್. ಏನಾಯ್ತು ಪಾಪಟ್ಟು? ಯಾಕೆ ಇಷ್ಟೊಂದು ಸೀನ್ಲಿಕ್ಕೆ ಹತ್ತಿ ನೆಗಡಿ ಆಗೈತೇನೆ? ಅಯ್ಯೋ, ಅದನ್ನ ಕೇಳ್ಬೇಡಣ್ಣ, ಆಗಿದಾಗೋಯ್ತು. ಬೇಗ ಬೇಗ ಬಿಸಿ ಬಿಸಿ ಸಮೋಸ ಕೊಟ್ರೆ ನೆಗಡಿ ಮಾಯ ಆಗೋಗ್ಬಿಡುತ್ತಣ್ಣ. ಏ ಮೋಟು, ಇಲ್ಲಿ ಸೀನ್ ಬೇಡ ಆಯ್ತಾನ? ಹಾಗೆ ಆಗ್ಲಿ ಅಣ್ಣ, ಆಯ್ತು. ಇನ್ನೊಂದ್ ಸಾರಿ ಇಲ್ಲಿ ಸೀನ್ ಅದ್ರ ನಾನ್ ಸುಮ್ಕಿರಲ್ ನೋಡ. ಏ ಪಾಂಡಿಲ್ಲದ, ನೆಗಡಿ ಇಟ್ಕೊಂಡು ಅಂಗಡಿಗೆ ಯಾಕೆ ಬರಕೊಂಟಿ? ಹಂಗೆಲ್ಲ ಬರಬಾರ್ದು. ಆಯ್ತಣ್ಣ. ಅಯ್ಯೋ ಬೇಡಪ್ಪ, ಮೆತ್ತ ಮಾಡ ಸೀನ್ ಬಿಡ್ಲಿ ಸಮೋಸ ಮ್ಯಾಗ. ಅಯ್ಯೋ ಏ ಮತ್ತ ನಮ್ಮ ಅಂಗಡಿ ಕಡೆ ಬಾ, ಇದರಿಂದ ನಿಂಗೆ ಇಕ್ಕತೀನಿ 4. ನಿಮ್ಮ ಅಂಗಡಿ ಕಡೆ ನಾನು ಬರೋದಿಲ್ಲ. ನಾನು ಹೋಗ್ತಾ ಇದ್ದೆ ಮಹಾರಾಜರ ಮಹಲ್ನಲ್ಲಿ ಕೆಲಸ ಮಾಡೋದಕ್ಕೆ. ಅವ್ರ ಅರಮನೆ ಪೇಂಟಿಂಗ್ ಎಕ್ಸಿಬಿಷನ್ ಇದೆ. ಅಲ್ಲ ಮುನ್ನ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಸಿಕ್ಕಿದೆ ನಮಗೆ. ಅಲ್ಲೇ ಇರ್ತೀನಿ. ಏನ್ ಚೆನ್ನಾಗಿದೆ ಅಲ್ವೇ ನಮ್ಮ ಊಟ? ಮಹಾರಾಜರೇ, ಇವರೇ ಮೋಟು ಪತ್ಲು ಅಂತ. ಇವರು ನಿಮ್ಮ ಪೇಂಟಿಂಗ್ ಗಳಿಗೆ ಸೆಕ್ಯೂರಿಟಿ ಇನ್ಚಾರ್ಜ್ ಆಗಿರ್ತಾರೆ. ಗುಡ್, ವೆರಿ ಗುಡ್. ಈ ಪೇಂಟಿಂಗ್ 500 ವರ್ಷಗಳ ಹಿಂದಿನದು, ಆಯ್ತಾ? ಇದು ನಮ್ಮ ಮುತ್ತಾತನ ಚಿತ್ರ. ಹುಷಾರು, ಈ ಪೇಂಟಿಂಗ್ 20 ಕೋಟಿ ಬೆಲೆ ಬಾಳುತ್ತೆ. ಮತ್ತಿವತ್ತು ಆನಂದಪುರದ ಮಹಾರಾಜರು ಇವತ್ತಿನ ಖರೀದಿ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ಯಾವುದೇ ಕಳ್ಳರು ಇಲ್ಲಿಗೆ ಸುಳಿಬಾರ್ದು, ಆಗ ನೋಡ್ಕೋಬೇಕು. ನೀವೇನು ಚಿಂತೆ ಮಾಡಬೇಡಿ ರಾಜರೇ. ನೀವೇನು ಯೋಚನೆ ಮಾಡಬೇಡಿ ಮಹಾರಾಜ್ರೆ. ಇವನಿಗೆ ಸ್ವಲ್ಪ ನೆಗಡಿ ಆಗ್ಬಿಟ್ಟಿದೆ. ನಾವಿರ್ಬೇಕಾದ್ರೆ ಒಂದು ಸೊಳ್ಳೆನೂ ಒಳಗ್ ಬರಕ್ಕಾಗಲ್ಲ. ಗುಡ್ ಗುಡ್, ವೆರಿ ಗುಡ್. ಮೋಟೋ, ನೀನೇನ್ ಮಾಡ್ತಿದ್ಯೋ? 20 ಕೋಟಿ ರೂಪಾಯಿ ಚಿತ್ರನ ಹಾಳು ಮಾಡಕ್ಬಿಟ್ಟಲ್ಲ. ಮಕ ನೋಡೋ ರಾಜರು ಹೆಂಗಾಗ್ಬಿಟ್ಟೈತೆ ಲೇ. ಈ 20 ಕೋಟಿ ತಗೊಂಬಂದ್ರೆ ಎಲ್ಲಿಂದ ಅಪ್ಪ ತರ್ತೀಯ ನೀನು? ಮಹಾರಾಜರು ನಮ್ಮಿಬ್ಬರನ್ನು ಸೆರೆಮನೆಗೆ ಹಾಕ್ತಾರೆ. ಜೀವನ ಪೂರ್ತಿ ಜೈಲಲ್ಲೇ ಕೊಳಿಬೇಕಲ್ಲ. ಅಯ್ಯೋ, ನೀ ಚಿಂತೆ ಮಾಡ್ಬೇಡ್ವಾ, ಈಗ್ಲೇ ಅದನ್ನ ನಾನು ಸರಿ ಮಾಡ್ಬಿಡ್ತೀನಿ, ನೋಡ್ತಾ ಇರೋ. ಅಯ್ಯಪ್ಪ, ರಾಜರ ಮುಖಕ್ಕೆ ಏನಾಗ್ಬಿಡ್ತು? ಪತ್ಲು, ಹೊಟ್ಟೆ ಹಸುವಿಂದ ನನ್ ಕೈಲಿ ಏನು ಮಾಡಕ್ ಆಗ್ತಿಲ್ಲ. ಏನಾದ್ರೂ ಯೋಚನೆ ಮಾಡೋ. ಐಡಿಯಾ. ಗಸಗಸರಾಮ್, ನೀವು ನನ್ ಜೊತೆ ಬನ್ನಿ. ಡಾಕ್ಟರ್ ಮುನ್ಸ್ವಾಮಿ, ನೀವಿಲ್ಲೇ ಇರಿ. ಹಿಂಗೋಗ ಹಂಗ್ ಬಂದ್ಬಿಡ್ತೀವಿ. ಮತ್ ನಾನೇನ್ ಮಾಡ್ಲಾ ಪತ್ಲು? ನಾನು ಬರೋ ತನಕ ನೀನ್ ಹಂಗೆ ಇರು. ಇಲ್ಲಾಂದ್ರೆ ಮಹಾರಾಜರು ನೀನು ಆ ಚಿತ್ರಕ್ಕೆ ಮಾಡ್ದಲ್ಲ ಆ ತರನೇ ಮಾಡ್ಬಿಡ್ತಾರೆ. ನಿನ್ ತಲೆ ತೆಗೆದು ಬಿಡ್ತಾರೆ, ಗೊತ್ತಾಯ್ತಾ? ಈ ಪೇಂಟಿಂಗ್ ನಿಜವಾದ ತರಾನೇ ಇದೆ ಸರ್. ಇದನ್ ಯಾರು ಮಾಡಿರೋದು? ಅಯ್ಯೋ, ನಾನ್ ಬರಲಿಲ್ಲಮ್ಮ. ಅದ್ ನನಗೂ ಗೊತ್ತು. ಅಮ್ಮ ಅವ್ರ ನನ್ನ ಐಸ್ ಕ್ರೀಮ್ ತಿಂದ್ಬಿಟ್ರು. ಅಯ್ಯೋ, ನಿನಗ್ ನಾಚಿಕೆ ಆಗಲ್ವಾ? ಮಕ್ಳ ಐಸ್ ಕ್ರೀಮ್ ತಿಂತೀಯಲ್ಲ.
ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲಾಡೆ ಇನ್ನೊಂದ್ಸರಿ ಈ ತರ ಏನಾದ್ರು ತರಲೆ ಮಾಡಿದ್ರೆ ನಾನು ನಿಜ ಹೇಳ್ಬಿಡ್ತೀನಿ. ಅಯ್ಯಮ್ಮ, ನೀವಿಬ್ರು ಇಲ್ಲಿ ಏನ್ ಮಾಡ್ತಿದ್ದೀರಾ? ಅಯ್ಯಯ್ಯ, ಇಲ್ಲ ಇಲ್ಲ, ಹಾಗೇನು ತೊಂದರೆ ಆಗಿಲ್ಲ. ಅಯ್ಯಮ್ಮ, ಅಪ್ಪ ಅಮ್ಮ, ಇಡ್ಲಿ ದೋಸೆ ಅಮ್ಮ, ಹೇಗೆ ನೀವಿಬ್ರು ಹೇಗೆ ಯಾವಾಗ್ಲೂ ಹೀಗ್ ಮಾಡ್ತೀರಾ? ಯಾಕ್ರಪ್ಪ ನೀವು ಹೀಗ್ ಮಾಡ್ತಾ ಇರ್ತೀರಾ? ಅಯ್ಯಯ್ಯೋ, ನನ್ ಕತೆ ಮುಗೀತು. ಸಿಂಗಮ್ ಸರ್, ಈ ಮೋಟ್ರು ಸೀರಿದ್ನೆಲ್ಲ ಸಿಂಬಳ ಹೋಗ್ಬಿಟ್ಟು ಫೋಟೋ ಮೇಲೆ ಬಿದ್ದೋಯ್ತು. ಅದನ್ನು ವರ್ಷಕ್ ಹೋದ, ಎಲ್ಲ ಎಡವಟ್ಟಾಗೋಯ್ತು. ಈಗ ನಾವೇನ್ ಮಾಡೋದು? 1 ಮಿನಿಟ್. ಆ ಪೇಂಟಿಂಗ್ ಒದ್ದೆ ಆಗಿರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದು ವಾಟರ್ ಪ್ರೂಫ್ ಚಿತ್ರ. ಐ ಪತ್ಲು, ನೀನು ಮೋಟು ಇನ್ನೊಂದು ಗಂಟೆ ಒಳಗೆ ಆ ಪೇಂಟಿಂಗ್ ವಾಪಸ್ ತರಲಿಲ್ಲ ಅಂತಂದ್ರೆ ನಾನು ನಿಮ್ಮಿಬ್ಬರನ್ನು ಶೂಟ್ ಮಾಡ್ಬಿಡ್ತೀನಿ. ಹೋಗಿ. ಈಗ ಮುಖ ನಾನು ಅಲ್ಲೇ ಹಾಕ್ಬಿಡ್ತೀನಿ. ನಾನು ನನ್ನ 20 ವರ್ಷದ ಅನುಭವನ ಚೆನ್ನಾಗಿ ಯೂಸ್ ಮಾಡಿ ಚಿತ್ರನ ಹೇಗೆ ಬಿಡಿಸಿದ್ದೀನಿ ಅಂತ ನೀವೇ ನೋಡಿ ಸರ್. ಹೆಂಗಿದೆ ನೋಡಿ. ನೋಡಿ. ನಾನು ಎತ್ಕೊಂಡ್ರು ಎಲ್ಲಾರು ಕೂಡ್ಸ್ರೋ ಬೇಗ. ಎಂತ ಕವನ ಹೇಳಿದ್ರಿ? ಅಯ್ಯೋ, ಪ್ರಾಸದ ಪಿಶಾಚಿ, ಕವನದ ಪಿಶಾಚಿ, ಅದನ್ನ ಬಿಡೋ, ನಾನು ಎತ್ಕೊಳ್ಳೋ ಮೊದ್ಲು. ನಿಮ್ ಬಾಸ್ನ ಈ ಕುರ್ಚಿ ಮೇಲೆ ಕೂಡ್ಸಿ. ಪೇಂಟಿಂಗ್ ಏನಾದ್ರು ಹೆಚ್ಚು ಕಡಿಮೆ ಅಂದ್ರೆ 1 ಪೈಸಾನು ಸಿಗಲ್ಲ ನಿಮಗೆ. ಥ್ಯಾಂಕ್ ಯು. ಬಾಸ್, ಈ ಮೋಟು ಪತ್ಲು ಎಷ್ಟು ಒಳ್ಳೆಯವರು. ನಿಮ್ಗೋಸ್ಕರ ಕೂತ್ಕೊಳ್ಳೋ ಕುರ್ಚಿ ತಂದ್ಕೊಟ್ಟಿದ್ದಾರೆ. ಮತ್ತೆ ಪೇಂಟಿಂಗ್ ಅಂದೆಲ್ಲೋ ಎಲ್ಲೋ ಅದನ್ನ ಅವರೇ ತಗೊಂಡೋದ್ರಲ್ಲ ಬಾಸ್. ಇಲ್ಲ, ಅವ್ರು ನಮ್ಮನ್ನ ಗೂಬೆ ಮಾಡ್ಬಿಟ್ರು. ವಾಪಸ್ ನಡೀರೋ. ಮೋಟು, ನೀ ಬಹಳ ಸುಸ್ತಾಗಿರ್ತೀಯ. ಬಾಪ, ವ್ಯಾನಲ್ಲಿ ಕೂತ್ಕೊ ಬಾಪ. ಥ್ಯಾಂಕ್ ಯು ಜನಣ್ಣ, ತುಂಬಾ ಥ್ಯಾಂಕ್ಸ್ ನಿಂಗೆ. ಮೋಟು, ಏನ್ ಮಾಡುದು ನೀನು? ಬೇಗೇನಾದ್ರು ಯೋಚನೆ ಮಾಡ. ಖಾಲಿ ಹೊಟ್ಟೆಲ್ಲ ನನ್ ತಲೆನೇ ಓಡೋದಿಲ್ಲ. ನೀನೇ ಏನಾದ್ರೂ ಯೋಚಿಸೋ. ಐಡಿಯಾ. ವ್ಯಾನಲ್ಲಿ ಬಾಂಬ್ ಇದೆ. ನಿಮ್ ಬಾಸ್ ಜೀವ ಉಳಿಸ್ಕೋಬೇಕಂದ್ರೆ ಅವ್ರನ್ನ ಕರ್ಕೊಂಡು ಮೊದಲೊಳಗೆ. ವ್ಯಾನಲ್ಲಿ ಬಾಂಬ್ ಇದೆ. ಇನ್ನೇನು ಬ್ಲಾಸ್ಟ್ ಆಗುತ್ತದು. ಬಾಸ್, ಪತ್ಲು ಎಷ್ಟಳವನು. ಅವನು ನಮ್ ಜೀವನ ಕಾಪಾಡಿದಾನೆ. ನೀರಿಲ್ದೇ ಇರೋ ಸಮುದ್ರ ನೀನು, ತಲೆ ಇಲ್ದಿರೋ ಬಾಡಿ ನಿಂದು. ಅವ್ರ ನಮ್ಮ ಮೇಲೆ ಗೂಬೆ ಕೂರಿಸಿ ಆ ಪೇಂಟಿಂಗ್ ಎತ್ಕೊಂಡೋಗ್ಬಿಟ್ರು ಕಣೋ ದಡಿಯಾ. ಅಯ್ಯೋ, ಮೋಟು ಪತ್ಲು ಇಲ್ವಲ್ಲಪ್ಪ. ನನಗನ್ಸುತ್ತೆ ನಾವೆಲ್ಲ ತಗಲಾಕಂಡ್ವಿ ಅಂತ. ನೋಡಿ ಮಹಾರಾಜರೇ, ಇದೇನೆ 20 ಕೋಟಿ ಬೆಲೆ ಬಾಳುವಂತಹ ಆ ಪುರಾತನ ಕಾಲದ ಚಿತ್ರವಿದು. ನೋಡಿ.
ವಾ ವಾ, ಅದ್ಭುತವಾದ ಚಿತ್ರಕಲೆ. 5,000 ವರ್ಷಗಳ ಹಿಂದೆನೂ ಈ ಮಾಡರ್ನ್ ಆರ್ಟ್ ಇತ್ತು ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಈ ಪೇಂಟಿಂಗ್ ನ ಬೆಲೆ 20 ಕೋಟಿ ಅಲ್ಲ, 20 ಲಕ್ಷ. ಸರಿ, ಹಾಗಾದರೆ 20 ಲಕ್ಷವನ್ನೇ ಕೊಡಿ. 20 ಲಕ್ಷ ಕೋಟಿಗಳಿಂದ ಈ ಪೇಂಟಿಂಗು ನನ್ನದಾಯಿತು. 20 ಲಕ್ಷ ಕೊಡಿ. ತಗೊಳ್ಳಿ ತಗೊಳ್ಳಿ, ಈ ಚಿತ್ರ ನಿಮ್ಮದು. ಅಸಲಿ ಚಿತ್ರ ಎಲ್ಲೋಯ್ತು? ಇದು ನಕಲಿ. ಅದೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ನೋಡ್ತಾ ಇರಿ, ನೀವಿಬ್ಬರು ಏನ್ ಮಾಡ್ತೀವಿ. ಮಹಾರಾಜ್ರೆ, ತಗೊಳ್ಳಿ ನಿಮ್ ಪೇಂಟಿಂಗು. ಈ ಅಸಲಿ ಪೇಂಟಿಂಗ್ ಕಳ್ತನ ಆಗಿತ್ತು, ನಾವು ಅದನ್ನ ವಾಪಸ್ ತಂದ್ಬಿಟ್ವಿ. ನನಗೆ ನಿಮ್ಮಿಂದ ತುಂಬಾ ಒಳ್ಳೆಯದಾಗಿದೆ. ನಮಗೆ 20 ಕೋಟಿಯ ಬದಲು 20 ಲಕ್ಷ ಕೋಟಿ ಸಿಗ್ತಾ ಇದೆ. ಇವತ್ತು ನಾವು ಈ ಖುಷಿಯಿಂದ ಎಲ್ರಿಗೂ 2020 ನಮ್ಗನ್ಸುತ್ತೆ ಇವತ್ತು ನಮ್ಮೆಲ್ರಿಗೂ 20 ಲಕ್ಷ ಕೊಡ್ತಾರೆ ಅಂತ. ಇವತ್ತು ನಾವು ನಿಮ್ಮೆಲ್ಲರಿಗೂ 20 ಸಮೋಸ ಕೊಡ್ತೀವಿ.